ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಚನ್ನಗಿರಿಯ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜೀವನ್ ರಾಮ್ರವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಯಂತಿ ಕಾರ್ಯಕ್ರಮವನ್ನು ಚನ್ನಗಿರಿಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ಶಿವಗಂಗಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡ ಹಾಗೂ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾದಂಥ ಹೊದಿಗೆರೆ ರಮೇಶ್ ಹಾಗೆ ಜೀವ ವೈವಿಧ್ಯ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ವಡ್ನಾಳ್ ಜಗದೀಶ್ ಹಾಗೆಯೇ ತಹಶೀಲ್ದಾರ್ ನಾಗರಾಜ್, EO ಪ್ರಕಾಶ್ ಹಾಗೆಯೇ ಮುಖ್ಯಾಧಿಕಾರಿ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸಮಸ್ಥಾನ ಹಾಗೂ ಅವಕಾಶ ಪಡೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಐಕ್ಯತೆಗೆ ಹಾಗೂ ಅಖಂಡತೆಗೆ ಸುನಿಶ್ಚಿತಗೊಳಿಸಲು ಅದರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ, ಪ್ರತಿ ವರ್ಷ ಏನು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ತಾಲೂಕು ಆಡಳಿತ ಮಾಡ್ತಾ ಬಂದಿದೆ. ಈ ಬಾರಿ ಕೂಡ ಬಹಳ ಸಡಗರ ಸಂಭ್ರಮದಿಂದ ಬಾಬಾ ಸಾಹೇಬರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮುಖೇನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಾಲ್ಮೀಕಿ ಭವನದಲ್ಲಿ ಏನು ಜಯಂತಿ ಕಾರ್ಯಕ್ರಮ ಆಚರಣೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಇವತ್ತು ನಾವೆಲ್ಲ ಬಹಳ ಸ್ವತಂತ್ರವಾಗಿ, ಸಂತೋಷವಾಗಿ, ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅನ್ನಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಹೇಳಲಿಕ್ಕೆ ತಪ್ಪೇನಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಕೇವಲ ಸಂವಿಧಾನ ಕರಡು ಸಮಿತಿ ರಚನೆ ಆದಮೇಲೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅವರು ದೇಶದ ಸ್ವತಂತ್ರ ಹೋರಾಟ ಮಾಡಲಿಲ್ಲ. ಈ ದೇಶದಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆಗಳನ್ನ ಅರಿಯಲಿಕ್ಕೆ ವರ್ಷಾನುಗಟ್ಟಲೆ ಅಧ್ಯಯನ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಜನರ ಬದುಕು ಏನಿದೆ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಬ್ರಿಟಿಷರಿಗೆ ಈ ದೇಶವನ್ನು ಸ್ವತಂತ್ರ ಪೂರ್ವವಾಗಿ ಆಡಳಿತ ಮಾಡ್ತಾ ಇದ್ರು. ಬ್ರಿಟಿಷರಿಗೆ ಈ ದೇಶದಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆ, ಸ್ವಾತಂತ್ರ್ಯ ಯಾಕೆ ಬೇಕು, ಆಂತರಿಕ ಸ್ವಾತಂತ್ರ್ಯ ವಿಶೇಷವಾಗಿ ದೇಶದ ಇಂಟರ್ನಲ್ ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿತ್ತು ಅದರಲ್ಲಿ ಇಂಡಿಪೆಂಡೆನ್ಸ್ ಬೇಕಂತ ಹೋರಾಟ ಮಾಡಿದವರಲ್ಲಿ ಮೊದಲನೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆಂದ್ರೆ ಅವ್ರಿಗೆ ಈ ಸಮುದಾಯಗಳು, ಮಹಿಳೆಯರಿರ್ಬೋದು ಮತ್ತೆ ಬಡ ಜನರಿರ್ಬೋದು, ಯಾರು ತುಳಿತಕ್ಕೊಳಗಾಗಿದ್ರು ಆ ಸಮುದಾಯದ ಸಂಕಷ್ಟಗಳನ್ನ ಚೆನ್ನಾಗಿ ಅರ್ತಿದ್ರು. ಸೈಮನ್ಸ್ ವರದಿ ಇರ್ಬೋದು, ವಿಲ್ಲರ್ಸ್ ವರದಿ ಇರ್ಬೋದು, ದುಂದುಮೇಜಿನ ಸಭೆ ಇರ್ಬೋದು, ಎಲ್ಲದರಲ್ಲೂ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅವರು ಬ್ರಿಟಿಷರ ಕಣ್ತರಿಸಿದ್ದು ಈ ಸ್ವತಂತ್ರಕ್ಕೆ ಎಷ್ಟು ಜನ ಹೋರಾಟ ಮಾಡಿ ಹುತಾತ್ಮರಾದರೂ ಅಷ್ಟೇ ಸಮಾನವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾಕೆ ಬೇಕು ಅನ್ನೋದನ್ನ ಬ್ರಿಟಿಷರು ಕಣ್ತರಿಸಿದಂಥ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೇನು ಬರೀ SC STಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ, ಶೋಷಿತರಿಗೆ ಮಾತ್ರ ಸ್ವತಂತ್ರ ಸಿಗಲಿ ಅಂತ ಹೋರಾಟ ಮಾಡಲಿಲ್ಲ. ಈ ದೇಶದ ಮಹಿಳೆಯರಿಗೆ ಸಮಾನತೆ ಹಕ್ಕನ್ನು ಕೊಟ್ಟಂತ ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾವೆಲ್ಲರೂ ಜಗಜ್ಯೋತಿ ಬಸವೇಶ್ವರನ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತೀವಿ. ಯಾಕೆಂದ್ರೆ ಯಾರು ಕೊರಳಿಗೆ ಚಿಪ್ ಕಟ್ಕೊಂಡು, ಬೆನ್ನಿಗೆ ಬರಲು ಕಟ್ಕೊಂಡು ಮಠ ಮಧ್ಯಾಹ್ನ ರಂಗ ಲಿಂಗ ಕೆಂಚ ಬಂದೆ ಅಂತ ಹೇಳ್ಕೊಂಡು ಹೋಗ್ತಿದ್ರು, ಅವನ್ನೆಲ್ಲರೂ ಸಮಾಜಕ್ಕೆ ತರಬೇಕು ಅಂತಂದೇಳಿ
ಹೋರಾಟ ಮಾಡಿ ವಿಶೇಷವಾದ ಧರ್ಮವನ್ನು ರಚನೆ ಮಾಡಿ ಜಾತಿ ಪದ್ಧತಿಯನ್ನು ನಿರ್ಮೂಲನೆಗೋಸ್ಕರ ಹೋರಾಟ ಮಾಡಿದಂಥ ಡಾಕ್ಟರ್ ಏನೋ ಜಗಜ್ಯೋತಿ ಬಸವಣ್ಣವರಿದ್ರು. ಅವರ ಕನಸನ್ನ ಪರಿಪೂರ್ಣವಾಗಿ ಅನುಷ್ಠಾನ ತರೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಕ್ಸಸ್ ಆದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ನಿಜವಾಗೂ ಸಕ್ಸಸ್ ಆಗಿದ್ದಾರೆ. ಅವರ ಜೀವನದಲ್ಲಿ ಅವರು ಅನುಭವಿಸಿದ ನೋವುಗಳು, ಕಷ್ಟಗಳು, ಸಂಕಷ್ಟಗಳು, ಸವಾಲುಗಳು ಒಂದಿಷ್ಟಲ್ಲ, ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅವರ ಜೀವನ ಚರಿತ್ರೆಯನ್ನು ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಎಲ್ಲ ನೋವನ್ನು ನುಂಗಿ ಇವತ್ತು ನಮ್ಮನ್ನ ಸಂತೋಷ ಬಿಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದಿಷ್ಟಲ್ಲ. ಇವತ್ತು ಏನಾದರೂ ಬಹಳ ಜನ ಹೇಳ್ತಾರೆ, ಡೆಮಾಕ್ರೆಟಿಕ್ ಸಿಸ್ಟಮ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲವು ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲೂ ಇದೆ, ಈಗಲೂ ಇದೆ. ಅದಕ್ಕೆ ಕಾರಣ ನಾವೇ. ನಮಗೆ ಕಾನ್ಸ್ಟಿಟ್ಯೂಷನ್ ಪವರ್ ಗೊತ್ತಿಲ್ಲ, ಸಂವಿಧಾನದ ಶಕ್ತಿ ಗೊತ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಿಯಮಗಳನ್ನು ನಾವು ಅರ್ಥಕೊಂಡಿಲ್ಲ. ಇವತ್ತು ಅವನ ಅನುಷ್ಠಾನ ತರದಲ್ಲಿ ಎಲ್ಲೋ ಒಂದು ಕಡೆ ದೇಶದ ಆಡಳಿತ ಯಂತ್ರ ವಿಫಲವಾಗಿದೆ ಅನ್ನತಕ್ಕಂಥ ಅನುಮಾನ ಕೂಡ ಕಾಣ್ತದೆ. ಯಾಕಂದ್ರೆ ನೀವು ಬರೀ ಕಾನ್ಸ್ಟಿಟ್ಯೂಷನ್ನ ಸಮರ್ಪಣೆ ಮಾಡಿಕೊಂಡು ಪುಸ್ತಕದಲ್ಲಿ ಇಟ್ಬಿಟ್ರೆ ಅದನ್ನು ಅನುಷ್ಠಾನ ತರ್ತಕ್ಕಂಥದ್ದು ಈ ದೇಶದ ಆಡಳಿತ ಯಂತ್ರ. 100 ಮುಟ್ಟಬೇಕು. ಎಷ್ಟು ಕಾನ್ಸ್ಟಿಟ್ಯೂಷನ್ ಆಕ್ಟ್ಸ್ ಇಂಪ್ಲಿಮೆಂಟ್ ಆಗಿದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರ್ತದೆ. ಇವತ್ತು ಎಷ್ಟೋ ಜನ ನ್ಯಾಯಾಧೀಶರುಗಳು ಕೂಡ ಸಂವಿಧಾನ ಇರತಕ್ಕಂಥ ಕರಡು ಕಾನೂನುಗಳು ಈ ದೇಶದ ಜನರಿಗೆ 100 ಮುಟ್ಟಿಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥ ಅಭಿಪ್ರಾಯ ಕೂಡ ನಾವು ಓದಿದ್ದೀವಿ, ಪತ್ರಿಕೆಗಳಲ್ಲಿ ಒಂದೇಗಿದ್ದು ಕೂಡ ನಾವು ನೋಡಿದ್ದೀವಿ. ಅದಕ್ಕೆ ಇವತ್ತು ನಾವು ನೀವೆಲ್ಲರೂ ಕೂಡ ಬಾಬಾ ಸಾಹೇಬರು ಸ್ವತಂತ್ರ ತಂದು ಕೊಟ್ಟು ಹೋಗಿದ್ದಾರೆ, ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದ್ದಾರೆ, ಕಾನೂನು ಕೊಟ್ಟಿದ್ದಾರೆ, ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ. ಇದನ್ನು ಬರೀ ಹೇಳ್ಕೊಂಡೇ ಇರೋದ್ರಾಗೆ ಅರ್ಥ ಇಲ್ಲ. ಅದನ್ನು ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡಿವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಪಡೆದಂಥ ದಿನ ಅಂತ ನಾನಂತೂ ಕೂಡ ಭಾವಿಸ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಭಾರತೀಯ ಸಮಾಜ ಬಹಳ ಸಂಪ್ರದಾಯಬದ್ಧವಾದಂಥ ಧರ್ಮಾಧಾರಿತವಾದಂಥ ಸಮಾಜದ ಕಟ್ಟುಪಾಡುಗಳ ನಡುವೆ ಬೆಳೆದು ಬಂದಂಥದ್ದು. ಈ ಸಮಾಜವನ್ನು ಆ ಧರ್ಮ ಕಟ್ಟುಪಾಡುಗಳಿಂದ ಹೊರತರುವಂಥ ಒಂದು ಪ್ರಮುಖವಾದಂಥ ಕೆಲಸವನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು, ಹಾಗೆ ಬಾಬು ಜಗಜೀವನ್ ರಾಮ್ ಅವರು, ಹಾಗೆ ಅನೇಕ ಸಮಾಜ ಸುಧಾರಕರು ನಮ್ಮೊಟ್ಟಿಗೆ ಈ ಥರದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ಸಂಗತಿ. ನಾನು ಈ ದಿನ ಬಹಳ ವಿಶೇಷವಾಗಿ ನನಗೂ ಕೂಡ ಸಂತೋಷ ಇದೆ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆಯ ಪ್ರತಿಫಲವಾಗಿ ನಾನು ಅಂದರೆ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಸಮಾನತೆಯ ಬೋಧನೆ, ಸಮಾನತೆಯ ಕಲ್ಪನೆ, ಸಮಾನತೆಯ ಚಿಂತನೆ ಈ ರೀತಿ ಇಟ್ಕೊಂಡು ಒಂದು ಜೀವನ ಸಾಗಿಸಿ ಮತ್ತು ಜೀವನದ ಹಾದಿಯಲ್ಲಿ ಎಲ್ಲರೂ ತಗೊಂಡೋಗೋ ಪ್ರಯತ್ನ ಮಾಡೋದು. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, 12ನೇ ಶತಮಾನದಲ್ಲಿ ಇವನ್ಯಾರವ ಇವನಮ್ಮವ ಎಲ್ಲರನ್ನೂ ಒಳಗೂಡಿ ನಾವು ಜೀವನ ಮಾಡಿದರೆ ಅದು ಒಂದು ಸುಖ ಜೀವನ ಅಂತ 12ನೇ ಶತಮಾನ ಬಸವಣ್ಣ. ಕಾರ್ಯಕ್ರಮಗಳಲ್ಲಿ ಭಾಷಣ ಬರೀ ಬರಬಾರದು, ಏನು ಉಳಿಸಿಲ್ಲ. ರಮೇಶ್ ಅಣ್ಣ, ಜಗಣ್ಣ, ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಇವರೊಬ್ಬರು ಮಾಡ್ತಾರೆ. ಸಾರಿ, ಬಹಳಷ್ಟು ಚೆನ್ನಾಗಿ ಮಾತಾಡೋದು. ಉಪನ್ಯಾಸ ನೀಡಿದಂತಹ ಡಾಕ್ಟರ್ ತಿಪ್ಪೇಸ್ವಾಮಿರವರೇ, ಭಾಳ ಎಲ್ಲ ಅಂಬೇಡ್ಕರ್ ಬಗ್ಗೆ ನಾನೇನು ಹೇಳ್ಬೇಕು ಅಂದ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಇವತ್ತೆಲ್ಲ ಇಂಟ್ರೊಡಕ್ಷನ್ಗಳು ಅವ್ರ ಬಗ್ಗೆ ಇರೋಂತಹ ಸಾಧನೆಗಳ ಸಂದೇಶಗಳ ಈಗಾಗಲೇ ಎಲ್ಲ ವೇದಿಕೆಗಳಿದ್ದಾರೆ, ಕೊಟ್ಟಿದ್ದಾರೆ. ಆದರೂ ಸಹ ಅಧ್ಯಕ್ಷರು ನೋಡಿ ನಾನು ಮಾತಾಡಲೇಬೇಕು. ನಾನು ಸಹ ಹಿಂದೆ ಕಳೆದ 6 ತಿಂಗಳಿಂದ ಇದು ಲಂಡನ್ಗೆ ಹೋಗಿದ್ವಿ. ನಾವು ನೀವೆಲ್ಲ ಇವತ್ತೇನು ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡ್ತೀವಿ, ಮುಗೀತು. ಮೆರವಣಿಗೆ ಮಾಡಿದ್ವಿ, ಜೈಕಾರ ಹಾಕಿದ್ವಿ, ಬಂದ್ವಿ, ಮುಗೀತು. ಮತ್ತೆ ನೆಕ್ಸ್ಟ್ ಅವ್ರು ನೆನಪು ಮಾಡ್ಕೊಳ್ಳೋದು ಯಾವಾಗಪ್ಪ ಅಂದರೆ ಮುಂದಿನ ವರ್ಷ. ಆದರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅವರೇನು ಅಂಬೇಡ್ಕರ್ ಹೌಸ್ ಅಂತಲೇ ಲಂಡನ್ನಲ್ಲಿದೆ. ಆ ಭಾಗಕ್ಕೆ ನೀವೆಲ್ಲ ಹೋಗಿ ಬಂದರೆ ಒಳ್ಳೆಯದು. ಯಾವ ರೀತಿ ಶೇಖರಣೆ ಮಾಡಿಟ್ಟಿದ್ದಾರೆ ಪುಸ್ತಕಗಳನ್ನ, ಅವರ ಜೀವನ ಚರಿತ್ರೆನ ಅಂದರೆ ಅವರು ಈ ಹಿಂದೆ ಓದೋದ್ರ ಸಲುವಾಗಿ ಅಂಬೇಡ್ಕರ್ ಅವರು ಹೋಗಿದ್ರು ಅಂತ ಅಲ್ಲಿ ನಾನು ಓದಿದೆ. ಭಾಳಷ್ಟು ನಮ್ಮ ದೇಶದಲ್ಲೂ ಅಷ್ಟು ಒಂದು ಅವ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ಲ, ಆ ರೀತಿಯ ಮಾಹಿತಿಗಳನ್ನ
ಲಂಡನ್ನಲ್ಲಿ ಅಂಬೇಡ್ಕರ್ ಅವರ ಸ್ವಂತ ಹೆಸರಿನಲ್ಲೇ ಇಟ್ಟಿದ್ದಾರೆ. ಯಾಕಪ್ಪ ಹೇಳ್ತೀನಿ ಅಂದರೆ, ಆ ರೀತಿಯ ಒಂದು ಅವರೊಂದು ವ್ಯಕ್ತಿ, ಅಂಥ ವ್ಯಕ್ತಿಯ ಒಂದು ಭಂಡಾರನ ನಮ್ಮ ತಾಲೂಕಲ್ಲಿ ಒಂದು ಕಡೆ ಮಾಡಿದ್ರೆ ನಮ್ಮ ಯುವ ಜನತೆಗೆ ಅನುಕೂಲ ಆಗ್ತದೆ. ಯಾಕಪ್ಪ ಅಂದರೆ ಭಾಳಷ್ಟು ಜನ ಹಿರಿಯರು ಹೇಳಿದ್ರು.